ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಇದ್ದ ಮೈ ಗಾರ್ಡನ್ ರೆಸಾರ್ಟ್ನ ರೂಮ್ ಟೂರನ್ನು ಮಾಡಿಸ್ತೇನೆ. ನಾವು ಪಟ್ಟಾಯದಲ್ಲಿ ಇದ್ದದ್ದು ಮೈ ಗಾರ್ಡನ್ ರೆಸಾರ್ಟ್ನಲ್ಲಿ. ರೂಮ್ಸ್ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಒಳ್ಳೆದಿತ್ತು. ಲಾಬಿ ಏರಿಯಾ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಇತ್ತು. ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಲಾಬಿ ಏರಿಯಾ ಕೂಡ ಅಂತ. ರಿಸೆಪ್ಷನ್ ಕೌಂಟರನ್ನು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನಮ್ಮ ರೂಮ್ ಇದ್ದದ್ದು ಸೆಕೆಂಡ್ ಫ್ಲೋರಲ್ಲಿ. ರೂಮ್ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ ಇತ್ತು. ಬಾತ್ರೂಮಲ್ಲಿ ನಮಗೆ ಶ್ಯಾಂಪೂಸ್ ಮತ್ತು ಬಾಡಿ ವಾಶ್, ಇಯರ್ಬಡ್ಸ್, ಶವರ್ ಕ್ಯಾಪ್ ಇದೆಲ್ಲ ಇಟ್ಟಿದ್ರು. ಎರಡು ಬಾತ್ ಟವಲ್ಸ್ ಮತ್ತು 2 ಹ್ಯಾಂಡ್ ಟವಲ್ಸ್ ಕೂಡ ಇಟ್ಟಿದ್ರು. ಸೈಡಲ್ಲಿ ಇಲ್ಲಿ ನೋಡ್ಬೋದು ಬಾಡಿ ವಾಶ್ ಆ್ಯಂಡ್ ಶಾಂಪೂ ಕೂಡ ಇಟ್ಟಿದ್ರು. ಎಂಟರ್ ಆದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಸಣ್ಣ ಲಾಕರ್ ಇತ್ತು. ಅದರದ್ದು ಪಾಸ್ವರ್ಡ್ ಕೂಡ ಕೊಟ್ಟಿದ್ರು. ಆಮೇಲೆ ನಮಗೆ ಲಗೇಜ್ ಇಡಲಿಕ್ಕೆ ಎಲ್ಲ ಸಣ್ಣ ಕಬೋರ್ಡ್ ಇತ್ತು. ಸ್ಟೋರೇಜ್ ಮಾಡಲಿಕ್ಕಂತೂ ತುಂಬಾ ಸ್ಪೇಸ್ ಇತ್ತು ಅಲ್ಲಿ. ಮತ್ತು ಈ ಕಡೆ ಬಂದರೆ ನಮಗೆ 2 ಕಪ್ ಇಟ್ಟಿದ್ರು ಮತ್ತು ಒಂದು ಕೆಟಲ್. ಅದರಲ್ಲಿ ಕಾಫಿ ಪೌಡರ್ಸ್ ಎಲ್ಲ ಇಟ್ಟಿದ್ರು. ಕಾಫಿ ಪೌಡರ್, ಒಂದು ಗ್ರೀನ್ ಟೀ ಮತ್ತು ಕಾಫಿ ಮೇಟ್, 2 ಬಾಟಲ್ ನೀರು ಕೊಡ್ತಾಯಿದ್ರು ಡೈಲಿ. ಒಂದು ಸಣ್ಣ ಫ್ರಿಡ್ಜ್ ಇತ್ತು. ನಮ್ಗೆ ಏನಾದರೂ ಫುಡ್ ಇದ್ದರೆ ಸ್ಟೋರ್ ಮಾಡ್ಬೋದಿತ್ತು. ಬಟ್ ನಾವು ಅದನ್ನು ಒಳ್ಳೇದು ಮಾಡಿ ಯೂಸ್ ಮಾಡಿದ್ದೇವೆ. ತುಂಬ ಫುಡ್ಸ್ ಎಲ್ಲ ನಮಗೆ ಅಲ್ಲಿದ್ದು ಫುಡ್ಸ್ ಎಲ್ಲ ತಿನ್ನೋದಿಲ್ಲಲ್ಲ ನಾವು. ಸೊ ಹೊರಗಡೆಯಿಂದ ತಂದು ನಾವು ಫುಡ್ಸನ್ನು ಸ್ಟೋರ್ ಮಾಡ್ತಾಯಿದ್ವಿ. 2 ಬೆಡ್ ಇತ್ತು. ಇಲ್ಲಿ ನಮಗೆ ಫ್ರೀ ವೈಫೈ ಕೂಡ ಇತ್ತು. ಮತ್ತು ಟಿ ವಿ ಯೂನಿಟ್ ಕೂಡ ಇತ್ತು. ಬಟ್ ನಮ್ಮ ಚಾನಲ್ಸ್ ಎಲ್ಲ ಬರ್ತಾ ಇರಲಿಲ್ಲ, ಹಿಂದಿ ಎಲ್ಲ. ಒಂದು ಚಾನಲ್ ZTV ಏನೋ ಬರ್ತಾ ಇತ್ತು. ಸ್ಪೇಷಿಯಸ್ ಆದ ಬಾಲ್ಕನಿ, ಚೇರ್ ಕೂಡ ಇಟ್ಟಿದ್ರು. ಈವ್ನಿಂಗ್ ಟೈಮಲ್ಲಿ ಚಂದ ಮಾಡಿ ನೀವು ಕೂತ್ಕೊಂಡು ಒಂದು ಕಾಫಿ ಕುಡೀರಿ ಅಂತ. ನಮ್ಮ ಬಾಲ್ಕನಿಯಿಂದ ಕೆಳಗೆ ನೋಡಿದರೆ ಪೂಲ್ ಕೂಡ ಕಾಣಿಸ್ತಾ ಇತ್ತು. ಅದರ ಪೂಲ್ ಪಕ್ಕದಲ್ಲಿ ಕಿಡ್ಸ್ ಏರಿಯಾ ಕೂಡ ಇತ್ತು, ಕಿಡ್ಸ್ಗೆ ಆಟ ಆಡಲಿಕ್ಕೆ. ಸೊ ಇದು ನಮ್ಮ ರೂಮ್. ಅರ್ಲಿ ಮಾರ್ನಿಂಗ್ ನಮಗೆ ಬ್ರೇಕ್ಫಾಸ್ಟ್ ಕೂಡ ಇತ್ತು. ಇಂಡಿಯನ್ ಐಟಮ್ಸ್ ತುಂಬಾ ಕಡಿಮೆ ಇದ್ದದ್ದು. ಮತ್ತು ಇವರೆಲ್ಲ ತಿನ್ನುವ ಐಟಮ್ಸೇ ಇತ್ತು. ಇದು ಸ್ಟಿಕ್ಕಿ ರೈಸ್ ಫಸ್ಟ್ ಒನ್. ಇದು ವೆಜ್ ಅಲ್ಲ, ಎಗ್ ಫ್ರೈಡ್ ರೈಸ್, ನೂಡಲ್ಸ್, ಮತ್ತು ಇದು ಫಿಶ್, ಇದು ಒಂದು ಐಟಮ್. ಇದು ವೆಜ್. ಇದು ಏನು ಚಿಕನ್ ಇದು ಮಾಡಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಸೈಡ್ ಡಿಶಸ್, ಸಾಸ್ ನಿಮಗೆಲ್ಲ. ಒಂದು ಸೂಪ್ ಇತ್ತು ಬೆಳಿಗ್ಗೆ. ಸ್ವಲ್ಪ ಈ ಕಡೆ ಬಂದರೆ ನಮ್ಮ ಇಂಡಿಯನ್ ಐಟಮ್ಸ್, ಸಾಂಬಾರ್ ಮತ್ತು ರೈಸ್. ಈ ಕಡೆ ಎಲ್ಲ ಸಾಸೇಜ್ ಇಟ್ಟಿದ್ರು. ಮತ್ತು ಲೈವ್ ಕೌಂಟರಲ್ಲಿ ನಮಗೆ ಎಗ್ ಆಮ್ಲೆಟ್, ಏನಾದರೂ ಎಗ್ ಇದು ರೆಸಿಪಿ ಇದ್ದರೆ ನೀವು ಹೇಳ್ಬೋದು. ಅವ್ರು ಲೈವ್ ಕೌಂಟರಲ್ಲಿ ಮಾಡಿಕೊಡ್ತಾರೆ. ಹಾಫ್ ಫ್ರೈ, ಬಾಯ್ಲ್ಡ್ ಎಗ್ ಅನ್ನು ಫ್ರೈ ಮಾಡಿ ಎಲ್ಲ ಕೊಡ್ತಾಯಿದ್ರು. ಜ್ಯೂಸ್ ಇತ್ತು 2 ಟೈಪ್ ಇದು, ಮತ್ತು ಕಾಫಿ ಆ್ಯಂಡ್ ಟೀ ಇತ್ತು. ಇಲ್ಲಿ ಕಾರ್ನ್ಫ್ಲೇಕ್ಸ್ ಮತ್ತು ಚೊಕೋಸ್ ಇತ್ತು. ಆಮೇಲೆ ಸೈಡಲ್ಲಿ ಸ್ವಲ್ಪ ಫ್ರೂಟ್ಸ್. ನಾವು ತಿಂದದ್ದು ಇದೆ ಬ್ರೆಡ್ಡನ್ನು ಬಟರ್ ಹಾಕಿ ತಿಂದದ್ದು ಅಷ್ಟೇ. ನಿಮಗೆ ಪೂಲ್ ಏರಿಯಾ ಕೂಡ ನಾನು ತೋರಿಸ್ತೀನಿ, ಬನ್ನಿ. ಸಣ್ಣ ಮಕ್ಕಳಿಗೆ ಕೂಡ ಸಣ್ಣ ಪೂಲ್ ಇತ್ತು, ದೊಡ್ಡವರಿಗೆ ಕೂಡ ಒಂದು ದೊಡ್ಡ ಪೂಲ್ ಇತ್ತು. ನಮ್ಮ ಕೇಕೆ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅವರಿಗೊಂದು ಸ್ವಿಮ್ ಸೂಟ್ ನಾವು ತಗೊಂಡೋಗಿದ್ವಿ. ಡಿಫ್ರೆಂಟ್ ಆಗಿತ್ತು ಈ ಸ್ವಿಮ್ ಸೂಟು. ಬಟ್ ಅದರಲ್ಲಿ ನಾವು ಅಂದ್ಕೊಂಡ್ವಿ ಅವಳು ಮುಳುಗೋದಿಲ್ಲ ಅಂತ. ಇದು ಸ್ವಿಮ್ ಸೂಟಲ್ಲಿ ಉಂಟಲ್ಲ, ಅವಳು ತೆಲಾಡ್ತಾ ಇದ್ಲು, ಮುಳುಗ್ತಾ ಕೂಡ ಇದ್ಲು. ಹೀಗೇ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.